ಫಸ್ಟ್ ಡಿವೈಡ್ ಸಿಂಪಲ್ ಫ್ಯೂಚರ್ ಏನ್ ಮಾಡ್ಬೇಕು ಇದನ್ನ ಅಂತಂದ್ರೆ ವಿಲ್ ಬರುತ್ತೆ. ಏನ್ ಬರುತ್ತೆ? ಫ್ಯೂಚರ್ ಅಂದ್ರೆ ಏನ್ ನಾವು ಕೇಳಬೇಕು? ವಿಲ್ ವಿಟ್ನೆಸ್. The students will witness the incident. So divide it. The students is subject, will witness is verb, object is the incident. So formula: object plus future means will. Future, simple future means will must come in. Will ಬರಬೇಕು. Next be ಬರುತ್ತೆ. be forms ಅಲ್ಲ, be ಡೈರೆಕ್ಟ್ ಬಿ ನೇ ಬರಬೇಕು. ಬಿ ಫಾರ್ಮ್ಸ್ ಅಂದ್ರೆ ಅದರಲ್ಲಿ 5 ಇರ್ತವೆ. ಯಾವ್ಯಾವ? and is or was were. ಇಲ್ಲಿ ಬಿ ಒಂದೇ ಬರಿಬೇಕು, ಬಿ ನೇ ಬರಿಬೇಕು. ಪ್ಲಸ್ ವರ್ಬ್ ಆಫ್ ಎಲ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಈ 3 ಎಲ್ಲದಕ್ಕೂ ಕಾಮನ್ ಬರುತ್ತೆ ನೋಡಿ, ಅವು ಮರಿಬೇಡ್ದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಗೇಮ್ ಮಾಡ್ಬೇಕಾಗಿರೋದು ಈ ಬಿ ಫಾರ್ಮ್ಸ್ ಹ್ಯಾವ್ ಫಾರ್ಮ್ಸ್ ಅಷ್ಟೇ. ನೀವು ಮುಟ್ಟಬೇಕಾಗಿರೋದು ಅವೆರಡೇ. ಬೇರೆಯವ್ರನ್ನ ಮುಟ್ಬೇಡಿ, ಎಲ್ಲ ಒಂದೊಂದಿಗೆ ಇರ್ತವೆ ಇದರಲ್ಲಿ, ಯಾವ ಚೇಂಜ್ ಆಗಲ್ಲ. ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ಚೇಂಜ್ ಆಗಂಗೆ. ಸೊ ಆಬ್ಜೆಕ್ಟ್ ಈಸ್ ದ ಇನ್ಸಿಡೆಂಟ್ ವಿಲ್ ಬಿ Witnessed ವಿಟ್ನೆಸ್ಡ್ by the students. ಬೈ ದ ಸ್ಟೂಡೆಂಟ್ಸ್. ಓಕೆ. ಫ್ಯೂಚರ್ ಕಂಟಿನ್ಯೂಸ್ ನೆಕ್ಸ್ಟ್ ಇದೆಯಾ? ಅದಕ್ಕೆ ಪ್ಯಾಸಿವ್? No sir. ನೋ, ಫ್ಯೂಚರ್ ಕಂಟಿನ್ಯೂಸ್ ಇಲ್ಲ. ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? Future perfect. ಫ್ಯೂಚರ್ ಪರ್ಫೆಕ್ಟ್. ಫ್ಯೂಚರ್ ಪರ್ಫೆಕ್ಟ್ ಏನಾಗುತ್ತೆ ಇದು? ದ Students ಸ್ಟೂಡೆಂಟ್ಸ್ ವಿಲ್ witness ಹ್ಯಾವ್ witness ವಿಟ್ನೆಸ್ಡ್ ದ incident. Okay. Subject: the students will have witnessed verb object. Formula: object plus will plus have forms ಅಲ್ಲ, have direct. ಈ ಫ್ಯೂಚರ್ ಟೆನ್ಸ್ ಇದು ಸ್ಪೆಷಾಲಿಟಿ. ಇದು ಫಾರ್ಮ್ಸ್ ಇರಲ್ಲ, will have ಇರುತ್ತೆ. ಪ್ಲಸ್ been plus plus verb of en by plus plus subject. So what is the object here? The incident will have been. ಏನಿದೆ ಅದನ್ನ ಬರ್ಕೊಳ್ಳಿ. verb of ಏನೇನಾಗುತ್ತೆ? witness ಬೈ ಎಂದು ಬರ್ಕೊಳ್ಳಿ. ಸಬ್ಜೆಕ್ಟ್ ಏನದ? ಸ್ಟೂಡೆಂಟ್. ಸೊ ಇಡೀ ಇಂಗ್ಲಿಷ್ ಅಲ್ಲೆಲ್ಲ ಏನೇ ಸೆಂಟೆನ್ಸ್ಗಳು ಬಂದ್ರು ಈ 8 ಟೆನ್ಸ್ಗಳಲ್ಲೇ ಬರಬೇಕು. ಆ 8 ಟೆನ್ಸ್ಗಳಲ್ಲೇ ಕೊಡಬೇಕು ಎಕ್ಸಾಮ್ ಅಲ್ಲಿ. ಅವ್ರು ಯಾರೇ ಪೇಪರ್ ಸೆಟ್ ಮಾಡಿದ್ರು ಕೂಡ ಆ 8 ಟೆನ್ಸ್ಗಳಲ್ಲೇ ಬರುತ್ತೆ. ನೀವು ಇದನ್ನ ಫಾಲೋ ಮಾಡಿದ್ರೆ ಸಾಕು. ಇಷ್ಟು ಚೇಂಜ್ ಮಾಡೋದು ಬಂದ್ರೆ ಪ್ಯಾಸಿವ್ ವಾಯ್ಸ್ ನಿಮಗೆ ಮಾರ್ಕ್ಸ್ ಬಂದಂಗೆ.